ಮನುಷ್ಯನು ಸತ್ತಾಗ ಆತನ ಶರೀರ ಮಣ್ಣಿಗೆ ಸೇರಿ ಧೂಳಾಗುತ್ತದೆ ಅಥವಾ ಮಣ್ಣಾಗುತ್ತದೆ. ಆದರೆ ಆತನ ಆತ್ಮವು ತನ್ನನ್ನು ಸೃಷ್ಟಿಸಿದ ದೇವರ ಬಳಿಗೆ ಸೇರುತ್ತದೆ. ಅಂದರೆ ನೀವು ಸಾಯುವುದಿಲ್ಲ, ನಿಮ್ಮ ತಾತ್ಕಾಲಿಕವಾಗಿ ಕೊಡಲ್ಪಟ್ಟ ಶರೀರ ಮಾತ್ರ ಸಾಯುತ್ತದೆ. ಲೋಕದಲ್ಲಿ ಜನಿಸಿದ ಪ್ರತಿ ದೇಹಿಗೂ ಸಾವು ಹೇಗೆ ಇದೆಯೋ ಹಾಗೆಯೇ ನಮ್ಮ ಶರೀರಕ್ಕೆ ಸಾವು ಬರುತ್ತದೆ, ಆದರೆ ಆತ್ಮಕ್ಕೆ ಸಾವಿಲ್ಲ. ನಾವು ನಿರಂತರವಾಗಿ ಜೀವಿಸುತ್ತೇವೆ. ಅದಕ್ಕೆ ವಾಕ್ಯ ಹೇಳುತ್ತದೆ, ಒಳ್ಳೆಯದನ್ನು ಮಾಡಿದವನಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವನಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಅಂದರೆ ಒಳ್ಳೆಯವರು ಕೆಟ್ಟವರು ಇಬ್ಬರೂ ಕೂಡ ಸದಾಕಾಲವೂ ಜೀವಿಸುತ್ತಾರೆ, ಅದು ಶರೀರದಲ್ಲಿ ಅಲ್ಲ, ಆತ್ಮದಲ್ಲಿ. ಅದಕ್ಕೆ ಸತ್ಯವೇದ ಹೇಳುತ್ತದೆ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಈ ಲೋಕದಲ್ಲಿ ಜನಿಸಿದ ಒಳ್ಳೆಯವನಾಗಲಿ ಕೆಟ್ಟವನಾಗಲಿ, ಅನ್ಯನಾಗಲಿ ಕ್ರೈಸ್ತನಾಗಲಿ, ಪ್ರತಿಯೊಬ್ಬನು ತನ್ನ ತನ್ನ ಕೃತ್ಯಗಳಿಗೆ ಅನುಗುಣವಾಗಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ನ್ಯಾಯಸ್ಥಾನದ ಮುಂದೆ ನಿಲ್ಲಬೇಕು. ಹಾಗೆ ನಿಲ್ಲುವುದು ಶರೀರವಲ್ಲ, ಆತ್ಮ. ಹಾಗಾಗಿಯೇ ದೇವರು ನಮ್ಮ ಆತ್ಮಕ್ಕೆ ಅಷ್ಟೊಂದು ಮುಖ್ಯತ್ವ ಕೊಟ್ಟಿದ್ದಾರೆ.